ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲೇನೋ ಮಾಡ್ತಾ ಇದೀಯಾ? ಮಮ್ಮಿ ಕರಿತಿದ್ದಾರೆ, ಬಾ ಹೋಗೋಣ. ಗುಂಡು, ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದೆ. ನನ್ನ ಕೈಲಾಗಿರೋ ಎಲ್ಲ ಪ್ರಯತ್ನನೂ ಮಾಡಿದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ ಕಣೋ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ನಾವು ಕಳ್ಕೊಂಡಿರೋದು ಸಣ್ಣದಲ್ಲ, ಅವಳು ನಮ್ಮ ಮನೆ ಸಂಪತ್ತು ಕಣೋ. ನಿನ್ನ ಜೀವನದಲ್ಲಿ ಏನೇನು ಗಳಿಸಿದೆಯಲ್ಲ, ಆಸ್ತಿ, ಅಂತಸ್ತು, ಮರ್ಯಾದೆ, ಗೌರವ, ಅದೆಲ್ಲ ಒಂದು ತೂಕ ಆದ್ರೆ ಅವಳೇ ಒಂದು ತೂಕ. ಹೆಸರಿಗೆ ತಕ್ಕ ಹಾಗೆ ಭೂಮಿನೇ ಅವಳು, ಭೂಮಿ ತೂಕದವಳು. ಏನೇ ಆಗ್ಲಿ ಮಗನೆ, ಹೇಗಾದ್ರೂ ಮಾಡಿ ನೀನು ಅವಳನ್ನ ಕಳ್ಕೋಬೇಡ ಕಣ. ಇಲ್ಲಮ್ಮ, ನಾನು ಖಂಡಿತ ಕಳ್ಕೊಳ್ಳಲ್ಲ. ಅವನ್ನ ಪಡ್ಕೋತೀನಿ. ಆದ್ರೆ ಈಗ ಪರಿಸ್ಥಿತಿ ಸರಿ ಇಲ್ಲಮ್ಮ. ನೀನಲ್ಲ ನಾನು ಮಾತಾಡಿದ್ರು ಏನು ಬಗೆಹರಿಯಲ್ಲ. ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ನನಗೆ ಆ ಭರವಸೆ ಇದೆ, ನೀನು ಆ ಭರವಸೆ ಇಟ್ಕೊಳಮ್ಮ. ನೋಡು, ಅವರು ನನ್ನ ಮನೆ ಎದುರುಗಡೆನೇ ಇದ್ದಾರೆ. ನಾನು ಅವರು ಒಟ್ಟಿಗೆ ಇಲ್ಲದೆ ಇದ್ರೇನೋ, ನನ್ನ ಮಗ ನನ್ನ ಕಣ್ಮುಂದೆ ಇರ್ತಾನೆ. ನನ್ಗಷ್ಟೇ ಸಾಕಮ್ಮ, ನನ್ಗೆ ಅದೇ ಖುಷಿ. ಹೊಡೋಣ ಅಕ್ಕರ, ಇನ್ನೊಂದ್ಸಲ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು ಚಿಕ್ಕಿ? ಗುಂಡು, ಅವನು ಹೌದಮ್ಮ, ನಿಮ್ಮ ಮೊಮ್ಮಗ. ನನ್ನ ಮೊಮ್ಮಗ. ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಡಮ್ಮ, ಈಗ ಬೇಡ. ಯಾಕೋ ಅಮ್ಮ, ಅವನಿಗೆ ನಾನು ಅವನ ಅಪ್ಪನ ವಿಷಯ ಗೊತ್ತಿಲ್ಲಮ್ಮ, ಬೇಡ. ಏನೋ ಇದು ಎಂಥ ಪರಿಸ್ಥಿತಿನೋ? ಸರಿ ಸರಿ, ನಾನು ಅವನ ಹತ್ರ ಹೋಗಿ ಸುಮ್ಮನೆ ದೂರದಿಂದ ಮಾತಾಡ್ಸ್ಕೊಂಡು ಬರ್ತೀನಿ ಕಣೋ. ಬೇಡ ಅನ್ಬೇಡ, ಬೇಡ ಅನ್ಬೇಡ ಗುಂಡು, ಬೇಡ ಅನ್ಬೇಡ. ಸರಿ. ಏನ್ ಮಮ್ಮಿ? ಏನೂ ಇಲ್ಲ ಕಂದ. ಅಜ್ಜಿ, ಯಾರಜ್ಜಿ ನೀವು? ನನ್ಗೊಬ್ಬ ಮೊಮ್ಮಗ ಇದ್ದಾನೆ. ಅವನು ನೋಡೋದಕ್ಕೆ ಥೇಟ್ ನಿನ್ನ ಹಾಗೆ ಇದ್ದಾನೆ. ನಿನ್ನ ನೋಡ್ತಿದ್ದಾಗೆ ಅವನ್ ನೆನ್ಪಾಯ್ತು, ಮುದ್ದು ಮಾಡಬೇಕು ಅಂತ ಅನ್ನಿಸ್ತು. ಅಮೃತಧಾರೆ, ನನು ಅಮೃತಧಾರೆ.